ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತು ತಿರ್ಗಾ ಮದುವೆ ಆಗ್ತಾ ಇದ್ದೀನಿ. ಆದರೆ ಪ್ಲೇಸ್ ಬಂದು ಬೇರೆ, ಆದರೆ ಪರ್ಸನ್ ಬಂದು ಸೇಮ್. ಐ ಆಮ್ ಗೆಟಿಂಗ್ ಮ್ಯಾರಿಡ್ ಅಗೇನ್ ವಿತ್ ಮೈ ಹಸ್ಬೆಂಡ್. ಐ ಆಮ್ ಗೆಟಿಂಗ್ ಮ್ಯಾರಿಡ್ ಅಗೇನ್ ವಿತ್ ಮೈ ಹಸ್ಬೆಂಡ್. ಸೊ ಬೋರ್ ಆಗ್ತಿಲ್ವಾ ನಿಮಗೆ? ಒಂದ್ಸತಿ ಮದ್ವೆ ಆಗಿದ್ರಿ, ತಿರ್ಗಾ ನನ್ನ ಮದ್ವೆ ಆಗ್ತಾ ಇದ್ದೀರಾ. ಬೋರ್ ಆಗ್ತಿಲ್ವಾ? ಆಗ್ತಿಲ್ವಾ? ಆಗ್ತಿದೆ. ಆಗ್ತಿಲ್ಲ, ಸುಮ್ಮನೆ ಹೇಳಿದ್ರು. ಅಯ್ಯೋ. ಸೊ ಗೈಸ್, ಇವಾಗ ನಾವು ಕ್ಯಾಲಿಕಟಿಗೆ ಬಂದಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಬೆಳಿಗ್ಗೆನೆ ಲೈಕ್ ಪ್ಲೇಸ್, ನಮ್ಮ ಕಾಸರಗೋಡು ಪ್ಲೇಸ್ನ ಅರೌಂಡ್ 7 o'clock ಬಿಟ್ರಿ. ಇವಾಗ ಟೈಮ್ ಬಂದು 12 ಗಂಟೆ. ಸೊ ಅಲ್ಲಿ ಟೆಲ್ ಯು, ಬನ್ನಿ ಹೋಗೋಣ. ನನ್ನ ಮೈಂಡ್ ವರ್ಕ್ ಆಗ್ತಿಲ್ಲ. ಹೋಟೆಲ್ಗೆ ಹೋಗಿ ಹೇಳ್ತೀನಿ. ಹೋಟೆಲ್ ಇಲ್ಲೇ. ಟೈಮ್ ಬಂದು 12:30. ಸಾರಿ, ಊಟ ಮಾಡೋಕ್ಕೆ ಬಂದಿದ್ದೀವಿ. ಏನಕ್ಕೆ ಎಷ್ಟು ಬೇಗ ಅಂದರೆ ಮೇಕಪ್ ಮಾಡಬೇಕು. ಸೊ ಮದುವೆ ಆಗ್ತಾಯಿದ್ದೀನಲ್ಲ, ಅದಕ್ಕೆ ಚೆನ್ನಾಗಿ ರೆಡಿ ಆಗಬೇಕಲ್ವ ಗೈಸ್. ಸೊ ಅದಕ್ಕೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬೇಗ ಮೇಕಪ್ ಮಾಡ್ಕೊಬೇಕು. ಸೊ ಲೊಕೇಶನ್ ಹತ್ರ, ಶೂಟಿಂಗ್ ಲೊಕೇಶನ್ ಹತ್ರ ಅರೌಂಡ್ 4 o'clock ಹೋಗಬೇಕು. ಸೊ ಅದಕ್ಕೆ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೀನಿ ಗೈಸ್. ಮೆಹಂದಿ ಮದುವೆ ಆಗ್ತಾ ಇದ್ದೀನಲ್ಲ ಅದಕ್ಕೆ. ಹಾಂ ಗೈಸ್, ಸೊ ಇವತ್ತು ಏನಕ್ಕೆ ಮದುವೆ ಆಗ್ತಾಯಿದ್ದೀರ ಅಂದರೆ, ಮದುವೆ ದಿವಸ ಬಂದು ನಮ್ಮ ಮದುವೆ ದಿವಸ ಬಂದು ಲೈಕ್ 3 years ಬಿಫೋರ್. ಸೊ ಆವಾಗ ಲೈಕ್ ನಮ್ಗೆ ಒಳ್ಳೆ ಪಿಕ್ಚರ್ಸ್ ಸಿಕ್ಕಿಲ್ಲ, ಮತ್ತು ನಮಗೆ ಬೇಕಾಗಿದ್ದ ಥರ ನಮಗೆ ಮದುವೆ ಆಗಿಲ್ಲ. ಸೊ ಐ ವಾಸ್ ನಾಟ್, ಐ ಡಿಂಟ್ ಎಂಜಾಯ್ ಮೈ ವೆಡ್ಡಿಂಗ್ ಡೇ ಬಿಕಾಸ್ ಐ ಡೋಂಟ್ ನೋ ಹೌ ಟು ಸೇ, ಲೈಕ್ ಆ ಫೀಲಿಂಗ್ಸ್ನ ನಾನು, ಆ ಮೂಮೆಂಟ್ ಇರುತ್ತಲ್ಲ, ದೇವೇಟ ತಾಲಿ ಕಟ್ಟೋ ಟೈಮಲ್ಲೆಲ್ಲ, ಆ ಟೈಮಲ್ಲೆಲ್ಲ ಐ ಕುಡೆಂಟ್ ಎಂಜಾಯ್ ಬಿಕಾಸ್ ಸರೌಂಡಿಂಗ್ ಫುಲ್ ಫ್ಯಾಮಿಲೀಸ್. ಓಕೆನಾ? ಸೊ ಫ್ಯಾಮಿಲೀಸ್ ಇದ್ದಾಗ ತಾಲಿ ಹಿಂಗೆ ಕಟ್ಟು, ಹಂಗೆ ಮಾಡು, ಮತ್ತು ಪಿಕ್ಚರ್ಸೂ ನಮಗೆ ಚೆನ್ನಾಗೇ ಬಂದಿಲ್ಲ ಅಲ್ಲೋ ದೇವೇಟ. ಮದುವೆ ಪಿಕ್ಚರ್ಸೂ, ನಮ್ಮ ರಿಸೆಪ್ಷನ್ ಡ್ರೆಸ್ಸೂ ಹಾಕ್ಕೊಂಡು ರಿಸೆಪ್ಷನಲ್ಲಿ ನಿಂತ್ಕೊಂಡಿದ್ದೀವಿ. ಅದು ಒಂದು ರಿಸೆಪ್ಷನ್ ಡ್ರೆಸ್ಸು ಇಲ್ಲ ನನ್ನ ಹತ್ರ. ಐ ಮೀನ್ ಒಂದು ರಿಸೆಪ್ಷನ್ ಫೋಟೋಸು ಇಲ್ಲ ನನ್ನ ಹತ್ರ. ಸೊ ಗೈಸ್, ಅದಕ್ಕೆ ನಮ್ಮ ಮದುವೆ ದಿನ ನನಗೆ ಎಂಜಾಯ್ ಮಾಡೋಕ್ಕೂ ಆಗಿಲ್ಲ. ನನಗೆ ರಿಸೆಪ್ಷನ್ ಫೋಟೋಸ್ ಏನೂ ಚೆನ್ನಾಗಿದ್ದಿಲ್ಲ. ಅದಕ್ಕೆ ತಿರ್ಗಾ ಮದುವೆ ಆಗೋಣ ದೇವಟ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ May 5th ಬಂದು ನಮ್ಮ 3rd year ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಿದೆ. ಸೊ ಅದಕ್ಕೆ ಮುಂಚೆನೇ ಒಂದು ಫೋಟೋಶೂಟ್ ಮಾಡೋಣ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಐ ಮೀನ್ ವೀಡಿಯೋಸ್, ಲೈಕ್ ಒಳ್ಳೆ ಫೋಟೋಸ್ ಎಲ್ಲ ತೊಗೊಳ್ಳೋಣ, ಒಂದು ಮೆಮೊರಿ ಅಂತ ನಾವು ಈ ವೆಡ್ಡಿಂಗ್ ಶೂಟ್ ಮಾಡ್ತಾ ಇರೋದು. ಸೊ ಸೇಮ್ ವೆಡ್ಡಿಂಗ್ ಹೇಗಿರುತ್ತೋ, ಒಂದು ಮಂಟಪ ಆಗಿರಲಿ, ಮದುವೆ ಹೇಗಾಗುತ್ತೋ ಹಂಗೆ ಆಗ್ತಾಯಿದ್ದೀವಿ. ಬಟ್ ದಿಸ್ ಟೈಮ್ ಓನ್ಲಿ ನಾನು ದೇವೇಟ ಮಾತ್ರ, ನೋ ಫ್ಯಾಮಿಲೀಸ್, ಓನ್ಲಿ ಯು ಆ್ಯಂಡ್ ಮೀ. ವಿ ಆರ್ ಜಸ್ಟ್ ಎಂಜಾಯಿಂಗ್ ದಿ ಮೂಮೆಂಟ್. ಲೈಕ್ ಕುಳಿ ಮಂದಿ ಆರ್ಡರ್ ಮಾಡಿದ್ದೀವಿ ಗೈಸ್. ಕುಳಿ ಮಂದಿ ನೋಡಿ, ಕುಳಿ ಮಂದಿ ಹಿಂಗೆ ಕಾಣೋದು. ಒಂದು ಸ್ವಲ್ಪ ರೈಸು ಆಚೆ ಹಾಕ್ಬಿಟ್ಟೆ. ದೇವೇಟ ಹೇಳ್ತಾ ಇದ್ದಾರೆ, ಬಿರಿಯಾನಿಗಿಂತ ಕುಳಿ ಮಂದಿ ತುಂಬ ಒಳ್ಳೇದಂತೆ. ಯಾಕಂದರೆ ಅಷ್ಟು ಆಯಿಲ್ ಇರಲ್ಲ, ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ. Almost in the process. Guys, finally I'm ready and the artist Nana ಹಿಂಗೆ ಮಾಡಿರೋದು. Very nice. Thank you so much. My husband. അതിലേക്ക് വ്യൂ പോവാം. അപ്പോൾ ബ്രൈഡിൻ്റെയും ചേച്ചിയുടെയും കൂടിയും രണ്ടാളിൽ ഏതാണ് നമ്മൾ റെഡ് കളർ ചെയ്യുമ്പോൾ നമ്മൾ ഫുൾ ഫോക്കസ് ആടില്ല പോവാം. അപ്പോൾ ബോർഡ് തന്നെ നോക്കുമ്പോൾ നമ്മൾ റെഡിലേ ഉണ്ടാവും, ബോർഡ് റെഡിലേക്ക് പോകുന്നുണ്ടോ. അതുകൊണ്ടാണ് പിന്നെ റെഡ് കണ്ടാൽ മാല റെഡ് ഉണ്ടായിരുന്നു, അടിപൊളി. പക്ഷെ അത് ഇട്ട് കഴിഞ്ഞാൽ
നോക്കി നോക്കി എടുത്തതാ. പിന്നെ സെലക്ഷനും കുറവായിരുന്നു, മീൻസ് വെഡിങ് സീസൺ ആയത്. ಗೈಸ್ ನೋಡಿ ಅಲ್ಲಿ ನಮಗೋಸ್ಕರ ಗಾಡಿ ಬಂದಿರೋದು. ನಾನು ಅಂದ್ಕೊಂಡೇ ಇದ್ದಿಲ್ಲ ಇಷ್ಟು ಗ್ರ್ಯಾಂಡಾಗಿ ಸೆಟಪ್ ಮಾಡ್ತಾರೆ ಅಂತ. ನಮಗೋಸ್ಕರ ಒಂದು ಪ್ಲೇಸೇ ಐ ಮೀನ್ ಒಂದು ಮಂಟಪ ಫುಲ್ ಇಲ್ಲ ಸೆಟಪ್ ಮಾಡಿದ್ದಾರೆ. ಇಷ್ಟು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇಟ್ಸ್ ಬಿಯಾಂಡ್ ಎಕ್ಸ್ಪೆಕ್ಟೇಷನ್, ಮೋರ್ ದೆನ್ ಅವರ್ ಮ್ಯಾರೇಜ್ ಐ ಗೆಸ್ ಬೇಬಿ. ನನ್ನ ಮದುವೆ ದಿನ ಇಷ್ಟು ಗ್ರ್ಯಾಂಡ್ ಆಗಿದ್ದಿಲ್ಲ ಮಂಟಪ, ಇವತ್ತು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಟೀಮ್. ಸೊ ಇವಾಗ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ವಿ ಆರ್ ಸಿಟ್ಟಿಂಗ್ ಇನ್ ಸೈಡ್ ಕಾರ್ ಬಿಕಾಸ್ ಸೆಟಪ್ ಎಲ್ಲ ಆದಮೇಲೆ ನಮ್ಮನ್ನ ಕರೀತಾರೆ. ಬಿಕಾಸ್ ಒಂದು ಸ್ವಲ್ಪ ಬಿಸಿಲಿದೆ ಅಲ್ಲ, ಮೇಕಪ್ ಹೋಗಬಾರ್ದು ಅಂತ. ಅಡ್ಡಿಪೊಳಿ ಸೆಟ್ ಇಟ್ಟಿട്ടുണ്ട്. ನೋಡಿ ಹೇಳ್ತಾ ಇದ್ದೀನಿ ಅಡ್ಡಿಪೊಲಿ ಸೆಟಪ್ ಅಂತೆ. ನೋಡೋಣ ಹೋಗಿ ಅದು ಹೆಂಗಿದೆ ಅಂತ. ಓ ಗಾಡ್, ಏಷನ್ ನೋಡಿ ಗೈಸ್, ಫುಲ್ ಲೇಕು. ಸೆಟಪ್ ನೋಡಿ ಗೈಸ್ ಅಲ್ಲಿ. ಬೇಬಿ ಅಲ್ಲಿ ನೋಡಿದ್ರ ಸೆಟಪ್ ಗೈಸ್. ಫೈನಲಿ ನನ್ನ ಶೂಟ್ ಮುಗೀತು. ಟೈಮ್ ಬಂದು 6:45. ಸೊ ಇವಾಗ ಶೂಟ್ ಮುಗೀತು. ಅವರೇ ಫೋಟೋಗ್ರಾಫರ್, ಹ್ಯಾವ್ಲಾನ್ ಈವೆಂಟ್ಸ್ ಅಂತ. ಅವರೇ ಪ್ರತಿಯೊಂದೂ ಡೆಕೋರ್ ಆಗಿರಲಿ, ಮೇಕಪ್ಪು, ನಂದು ಆಕ್ಸೆಸರೀಸ್ ಪ್ರತಿಯೊಂದು ಅವರೇ ಅರೇಂಜ್ ಮಾಡಿದ್ದು. ತುಂಬ ಒಳ್ಳೆ ಪಿಕ್ಚರ್ಸ್ ಬಂದಿದೆ. ಈ ವ್ಲಾಗ್ ಬಂದು ಆ ಪಿಕ್ಚರಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಈ ವ್ಲಾಗ್ ಬರೋದು, ನೋಡೋದು. ಇವಾಗಲೇ ಅಪ್ಲೋಡ್ ಮಾಡಿಬಿಟ್ರೆ ಆಮೇಲೆ ಹತ್ರಲ್ಲಿ ಹೋಗ್ಬಿಡುತ್ತಲ್ಲ ನಿಮಗೆ. ಅಕ್ಕಿ ಬಿಡು ನೋಡಿ ಆಯಿತು ವ್ಲಾಗಲ್ಲಿ. ಫೋಟೋ ಆ್ಯಡ್ ಮಾಡಿ ಇಲ್ಲಿ. ಯಾ ಸಿ ಲುಕ್ ಅಟ್ ದಿಸ್ ಫೋಟೋಸ್. ಎಷ್ಟು ಬ್ಯೂಟಿಫುಲ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಅವಿಸ್ ದ ಲುಕ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಫಸ್ಟ್ ಟೈಮ್ ನಾನು ಈ ಥರ ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಂಡಿರೋದು. ನನಗೆ ಹೋಲ್ಡ್ ಥೀಮ್ ಬೇಕಾಯಿತು ಅಂತ. ಎಲ್ಲರೂ ಈ ಗೌನ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಮಾಡಿದೆ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ರುಕ್ಮಿಣಿ ವಸಂತ್ ಅವರು ಈ ಥರ ಬ್ಲೌಸ್ ಹಾಕ್ಕೊತಾರೆ. ಸೊ ನಂಗೆ ಅಲ್ಲಿಂದ ನನಗೆ ಫ್ಲ್ಯಾಶ್ ಆಗಿದ್ದು ಸಮಥಿಂಗ್ ಈ ಥರ ಮಾಡೋಣ. ಮತ್ತು ದೇವೇಟದು ಬಂದು ವಿಜಯ್ ದೇವರಕೊಂಡ ಅವರು ಸ್ಟೈಲ್ ಮಾಡಿದ್ದಾರಲ್ಲ ಅವ್ರ ಮದುವೆಗೆ. ಸೊ ಅವ್ರನ್ನ ಹಂಗೆ ಮಾಡೋಣ, ನಾನು ಹಿಂಗೆ ರೆಡಿ ಆಗೋಣ ಅಂತ ಒಂದು ಥೀಮ್ ಇಟ್ಕೊಂಡು ನಾವು ಈ ಶೂಟ್ ಮಾಡಿದ್ದು. ಹೋಪ್ಫುಲಿ ಇಟ್ ಹಸ್ ಕಮ್ ಬೆಸ್ಟ್. ಆ್ಯಂಡ್ ನಾಳೆ ಬ್ಯಾಂಗ್ಳೂರ್ಗೆ ಹೋಗಬೇಕು. ಫುಲ್ಲು ಸುತ್ತದೇ ಆಯಿತು ಗೈಸ್. ಲಾಂಗ್ ಡ್ರೈವ್. ಇಟ್ ವಾಸ್ ಅ ಲಾಂಗ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕಾಸರಗೋಡ್ಗೆ ಹೋಗಬೇಕು. 3 hours ಜರ್ನಿ. ಐ ಡೋಂಟ್ ನೋ 10 ಗಂಟೆ 11 o'clock ರೀಚ್ ಆಗ್ತೀವಿ. ಆ್ಯಂಡ್ ನಾಳೆ ಮಾರ್ನಿಂಗ್ ಬಿಟ್ಟರೆ ಬೆಂಗಳೂರಿಗೆ ಈವ್ನಿಂಗ್ ರೀಚ್ ಆಗ್ತೀವಿ. ಫುಲ್ ಟ್ರಾವೆಲ್ ಮೇಲೆ ಟ್ರಾವೆಲ್ ಗೈಸ್, ನೋ ರೆಸ್ಟ್. ಫುಡ್ ಬಂದು 12 ಗಂಟೆಗೆ ಊಟ ಮಾಡಿದ್ದು, ಇನ್ನೂ ಊಟನೂ ಮಾಡಿಲ್ಲ. ಐ ಮೀನ್ 12 ಗಂಟೆಗೆ ಊಟ ಮಾಡಿದ್ದು, ಒಂದು ಸ್ವಲ್ಪ ತಿಂದಿದ್ದು. ಅದಾದಮೇಲೆ ಏನೂ ತಿಂದಿಲ್ಲ, ನೀರೂ ಕುಡ್ದಿಲ್ಲ. ಡಿಹೈಡ್ರೇಟ್ ಆಗಿಬಿಟ್ಟಿದೆ ನನ್ನ ಬಾಡಿ. ಎನಿವೇಸ್ ದಿ ಔಟ್ಪುಟ್ ಹ್ಯಾಸ್ ಕಮ್ ಗುಡ್ ಅಲ್ವಾ. ಸೊ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು. ಏನಾದ್ರು ಒಂದು ಒಳ್ಳೇದಾಗ್ತಿದೆ ಅಂದರೆ ಮಿಕ್ಕಿದ್ದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು. ಸಾಕು ಎಷ್ಟು ಮಾತಾಡಬೇಕು. ನನಗೆ ವ್ಲಾಗಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ. ಹೌದಾ, ನಿನಗೆ ಗೊತ್ತಿಲ್ವಾ? ಕ್ವೀನ್ ಆ್ಯಂಡ್ ಕಿಂಗ್ ಅಲ್ಲ. ವೆನ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ವಿಲ್ ಕಮ್, it will come soon. It will all come soon and all guys. Welcome in there.